ಹಾಯ್, ನನ್ನ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಮೋಟೋರೋಲಾದವರು ಇವತ್ತು ಎರಡು ಹೊಸ ಫೋನ್ಗಳು ಲಾಂಚ್ ಮಾಡ್ತಾ ಇರುವಂಥದ್ದು. ಒಂದು moto G60 ಮತ್ತು moto G40 ಫ್ಯೂಷನ್ ಅಂತ. ಎರಡು ಫೋನ್ಗಳು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ನ ಹೊಂದಿರುವಂಥದ್ದು. ಮೇಜರ್ ಚೇಂಜಸ್ ಏನೂ ಇಲ್ಲ, ಕ್ಯಾಮ್ರಾ ಒಂದನ್ನು ಬಿಟ್ಟು. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ moto G60 ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ವಿಶ್ವದ ಅತಿ ಕಡಿಮೆ ಬೆಲೆಯ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ನೀವು ನಂಬಲ್ಲ, ಕೇವಲ 18,000 ರೂಪಾಯಿಗೆ ಈ ಒಂದು ಫೋನ್ ಲಾಂಚ್ ಆಗಿರುವಂಥದ್ದು. ನೀವೇನಾದರೂ ಈಗ ಪರ್ಚೇಸ್ ಮಾಡ್ತೀರಾ ಅಂತಂದರೆ ICICI ಬ್ಯಾಂಕ್ ಆಫರ್ನ ರೆಡಿ ಮಾಡಿಕೊಂಡು ಕೇವಲ 16,500 ರೂಪಾಯಿಗೆ, ಹೌದು 16,500 ರೂಪಾಯಿಗೆ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾವನ್ನು ಹೊಂದಿರುವಂಥ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಸ್ಪೆಸಿಫಿಕೇಷನ್ ಅಂತೂ ಕ್ರೇಜಿ ಆಗಿದೆ, ಆಯಿತಾ. ಸೊ ಈಗಲೇ ಹೇಳ್ಬಿಡ್ತೀನಿ, ಈ ಒಂದು ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಒಂದು ವಿಡಿಯೋಲಿ ಒಂದು moto G60 ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಸೊ ಕ್ರೇಜಿ ಆಗಿದೆ ಫೋನು, ಕೊನೆತನಕ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಒಂದು ಫೋನ ಬಾಕ್ಸಿಂಗ್ ರೀತಿ ನೋಡಿ ಸಿಗ್ತಾ ಇರುವಂಥದ್ದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಫೋನ್ ಒಳಗೆ ಸಿಗ್ತಾ ಇದೆ. ಇದಕ್ಕೆ ಆಲ್ರೆಡಿ ಬ್ಯಾಕ್ ಕವರ್ನ ಹಾಕಿದ್ದಾರೆ, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಆಗಿದೆ ಮತ್ತು ಫೋನ್ ಕೂಡ ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಅದರ ಕೆಳಗಡೆ ನಿಮಗೆ 20 ವ್ಯಾಟ್ನ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 20 ವ್ಯಾಟ್ ಅಂತ ಅಂದರೆ ಒಂದೊಂದು USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಫೋನಿಗೆ ಬಂತು ಅಂತ ಅಂದರೆ ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಮತ್ತು ಕ್ರೇಜಿ ಹೆವಿ ಆಗಿರುವಂಥ ಫೋನ್ ಅಂತ ಅನ್ನಿಸ್ತದೆ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಕೂಡ ಇರುವಂಥದ್ದು. ಏನು ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲನೇದಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಆಗ್ಲಿದಂಗೆ ತುಂಬ ಹೆವಿ ಆಗಿದೆ. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಹಿಂದ್ಗಡೆ ಒಂದು ರೀತಿ ಗ್ಲಾಸ್ ಅಂತ ಅನಿಸುತ್ತೆ, ಆದರೆ ಇದು ಗ್ಲಾಸ್ ಬ್ಯಾಕ್ ಅಲ್ಲ, ಆಯಿತಾ. ಹೆವಿ ಸಾಲಿಡ್ ಆಗಿದೆ, ಆಯಿತಾ. ಒಂದು ರೀತಿ ಇವರು ಪ್ಲಾಸ್ಟಿಕ್ಕು ಗ್ಲಾಸ್ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿರುವಂಥ ಮೆಟೀರಿಯಲ್ ಅಂತ ಅನಿಸ್ಬಿಡುತ್ತೆ, ಆಯಿತಾ. ಒಂದು ರೀತಿ ಗ್ಲಾಸೇ ಅಂತ ಅನಿಸುತ್ತೆ ನಿಮಗೆ, ಬಟ್ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು 108 ಮೆಗಾಪಿಕ್ಸೆಲಿಂದು. ಮತ್ತು ನಿಮಗೆ ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆನೇ ಇರುವಂಥದ್ದು. ಹಿಂದ್ಗಡೆಯಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ಗ್ಲಾಸಿ ಅಂತ ಕಾಣುತ್ತೆ, ಸಕಲ ಕಾಣುತ್ತೆ ಒಟ್ಟಿಗೆ ಹಿಂದ್ಗಡೆಯಿಂದ. ಫ್ರಂಟಿಗೆ ಬಂತು ಅಂತ ಅಂದರೆ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಪಂಚೋಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಬೆಸಲ್ ಟಾಪು ಮತ್ತು ಲೆಫ್ಟು ರೈಟಲ್ಲಿ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಬೆಸಲ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ನನಗೆ. ಫ್ರಂಟಿಂದ ಪರವಾಗಿಲ್ಲ, ಸುಮಾರಾಗಿದೆ. ಮತ್ತು ಮುಂದ್ಗಡೆ ಇರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಸ್ಕ್ರೀನ್ ಗಾರ್ಡ್ ಏನೂ ಹಾಕಿಲ್ಲ ಅವರು, ಸೊ ನೀವೇ ಸ್ಕ್ರೀನ್ ಗಾರ್ಡ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಇನ್ನೇ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ ಸಹ ಇದೆ. ಮತ್ತೊಂದು ಡೆಡಿಕೇಟೆಡ್ ಅಸಿಸ್ಟೆಂಟ್ ಬಟನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು, ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಒಂದು ಬೇಜಾರಾಗುವಂಥ ವಿಷಯ ಅಂತ ನನಗನ್ಸುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ಈ ಪ್ರೈಸ್ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯೂಶ್ವಲಿ ಮೋಟೋರಾದವರು ಬಿಲ್ಡಲ್ಲಿ ಅಷ್ಟೊಂದು ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ಬಿಲ್ಡೊಂದು ನನಗೆ ಈ ಪ್ರೈಸ್ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಗ್ಲಾಸ್ ಬ್ಯಾಕ್ ನೀಡಿದ್ದು ಚೆನ್ನಾಗಿರೋದು, ಬಟ್ ಇದು ತುಂಬ ಸಾಲಿಡ್ ಆಗಿದೆ. ಒಂದ್ಸಲ ಮುಟ್ಟು ನೋಡಿ, ಫೀಲ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 6.8 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. ಮತ್ತಿದು 120 ವಾಟ್ಸ್ನ ರಿಫ್ರೆಶ್ ರೇಟ್ನ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು HDR10ನ ಕೂಡ ಇದು ಸಪೋರ್ಟ್ ಮಾಡುತ್ತೆ, ಆಯಿತಾ. ಬಿಸಿಲಿಗೆ ಹೋದ್ರೆ ಅನ್ನೋದು ತುಂಬ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಡಿಸ್ಪ್ಲೇ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. 16,500 ಪ್ರೈಸ್ ರೇಂಜಿಗೆ ಇದು ನೀಡ್ತಾ ಇರುವಂಥ ಡಿಸ್ಪ್ಲೇ ಫೀಚರ್ ನನಗೆ ಸ್ಯಾಟಿಸ್ಫೈ ಆಯಿತು, ಚೆನ್ನಾಗಿದೆ, ಆರಾಮಾಗಿ ಪ್ರಿಫರ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 6GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದುಬಿಟ್ಟು UMCP ಸ್ಟೋರೇಜ್ ಅಂತ. ಇದೊಂದು ಹೊಸ ಸ್ಟೋರೇಜು, ಒಂದು ಮಾಡ್ಯೂಲ್ ಅದು. ಎಲ್ಲ ಒಂದು ಸ್ಟೋರೇಜು, ರ್ಯಾಮು ಮತ್ತು ಪ್ರೊಸೆಸರ್ ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ಅದರಿಂದ ರೀಡೋ ರೇಟ್ ಎಲ್ಲ ತುಂಬ ಫಾಸ್ಟ್ ಆಗುತ್ತೆ. ಈ ಸ್ಟೋರೇಜ್ ಏನಿದೆ ಇದು UFS 2.2ಗೆ ಈಕ್ವಲೆಂಟ್ ಆಗುವಂಥ ಸ್ಟೋರೇಜ್ ಆಗಿರುವಂಥದ್ದು, ಆಯಿತಾ. ತುಂಬ ಫಾಸ್ಟ್ ಅಪ್ಲಿಕೇಶನ್ ರೀಡು ರೈಟೆಲ್ಲ ಆಗುತ್ತೆ. ಸೊ ಒಂದು
ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೋಸರ್ ಬಂದ್ಬಿಟ್ಟು ಹೈಯರ್ ಮಿಡ್ ಆ್ಯಂಡ್ ಪ್ರೋಸರ್ ಇದ್ರಿದೆ. ಸ್ನ್ಯಾಪ್ಡ್ರ್ಯಾಗನ್ 732 ಪ್ರೋಸರು. ಈ ಒಂದು ಪ್ರೈಸ್ ರೇಂಜ್ಗೆ ಸಖತ್ ಒಳ್ಳೆಯ ಪ್ರೋಸರು. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡ್ದಂಗೆ 2,65,000 ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ತುಂಬ ಒಳ್ಳೆ ಪ್ರೋಸರು, ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತೀನಿ. ಸೊ ಈ ಒಂದು ಫ್ಯೂಷನ್ G40ಯಲ್ಲೂ ಕೂಡ ಸೇಮ್ ಪ್ರೋಸರ್ ಇರುವಂಥದ್ದು. 13,000 ರೂಪಾಯಿಗೆ ನಿಮ್ಗೆ ಅದೇ ಪ್ರೋಸರ್ ಕೂಡ ಸಿಗ್ತಾಯಿದೆ. ಅಲ್ಟಿ ಸ್ಪೆಸಿಫಿಕೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಪ್ರೋಸರ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 108 ಮೆಗಾಪಿಕ್ಸೆಲ್ ಮೈನ್ ಸೆನ್ಸಾರು. ಸೊ ಈ ಸೆನ್ಸಾರ್ ತೆಗೆಯುವಂಥ ಫೋಟೋ ಕ್ರೇಜಿ ಆಗಿರುವಂಥದ್ದು. ಸ್ಯಾಮ್ಸಂಗ್ನ ಸೆನ್ಸಾರ್ ಇದು. ಸೊ ಪಿಕ್ಚರ್ನ ಕ್ಲಾರಿಟಿ ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋಸ್ನ ಬಸ್ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಬೋದು ನೋಡ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಪ್ರೈಸಿಂಗ್ ಇದು ತೆಗೆಯುವಂಥ ಫೋಟೋ. ಅದು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ, ತುಂಬ ಡೀಟೇಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಒಂದು ಲೆವೆಲಿಗೆ ತುಂಬ ಇಷ್ಟ ಆಯಿತು. ಈ ಪ್ರೈಸನ್ಸಿಗೆ ಒಂದು ಒಳ್ಳೆ ಫೋಟೋನ ತೆಗಿತಾ ಇದೆ ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕ್ರೇಜಿ ಆಗಿದೆ, ನನಗೆ ಸಕ್ಕತ್ ಇಷ್ಟ ಆಯಿತು. ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ತೆಗಿತಾ ಇದೆ. ಸೊ ನೀವೇ ನೋಡ್ಬಿಟ್ಟು ಜಡ್ಜ್ ಮಾಡ್ಬೋದು. ಈ ಫ್ರಂಟ್ ಮತ್ತು ಬ್ಯಾಕ್ 2 ಕ್ಯಾಮ್ರಾ ಕೂಡ 4Kಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋವಲ್ಲಂಥ ಸಾಮರ್ಥ್ಯ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ, ಎರಡನೇ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇರುವಂಥದ್ದು ಆಯಿತಾ. ತುಂಬ ಫಾಸ್ಟಾಗೇ ಅನ್ಲಾಕ್ ಮಾಡುತ್ತೆ, ಗಮನಿಸ್ತಾ ಇದ್ದೀರಾ. ಒಂದು ಲೆವೆಲಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಸ್ಟಿಲ್ ಫಾಸ್ಟಾಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥ ಇದು ಕೂಡ ತುಂಬ ಫಾಸ್ಟಾಗಿದೆ, ಗಮನಿಸ್ತಾ ಇದ್ದೀರಾ. ಸೊ ಇದರಲ್ಲಿ ಏನು ತೊಂದರೆ ಇದೆ ಅಂತ ಅನ್ನಿಸ್ತಿಲ್ಲ ನನಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 6,000 ಈ ಪ್ರೈಸ್ ರೇಂಜಿಗೆ ಸೂಪರ್. ಮತ್ತು ಬಾಕ್ಸ್ ಒಳಗೆ 20 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ, ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ನನಗನ್ನಿಸ್ತು. ಇನ್ನೂ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಇಂಪ್ರೆಸಿವ್ ಅಂತನಲ್ಲ, ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ. ಇನ್ನೂ ಈ ಒಂದು ಫೋನಲ್ಲಿ Android 11 ಇರುವಂಥದ್ದು ಆಯಿತಾ. Android 11 ಬೇಸ್ ರನ್ ಆಗ್ತಿರುವಂಥ OS, ತುಂಬ ಕ್ಲೀನ್ OS, ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡ್ತಾ ಇರುವಂಥದ್ದು ಆಯಿತಾ. ಯಾವುದೇ ಬ್ಲೂಟ್ವೇರ್ಸ್ಗಳಿಲ್ಲ, ಯಾವುದೇ ಬೇಡದಿರುವಂಥ ಅಪ್ಲಿಕೇಶನ್ ಇಲ್ಲ, ತುಂಬ ಸ್ಮೂತ್ ರನ್ ಆಗುತ್ತೆ. ಜೊತೆಗೆ 120 ವಾಟ್ಸ್ನ ರಿಫ್ರೆಶ್ ರೇಟು, ಒಳ್ಳೆಯ ಪ್ರೋಸರು, ಪ್ರತಿಯೊಂದು ಸೇರಿಕೊಂಡು ಸೂಪರ್ ಆಗಿರುವಂಥದ್ದು, ತುಂಬ ಸ್ಮೂತಾಗಿ ರನ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಇದಿಷ್ಟು ಒಂದು ಫೋನ್ನ ಮೇನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಅದರ ಕೇಳ್ಬೋದು, ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು moto G60 ಆಗಿರ್ಬೋದು ಅಥವಾ moto G40 ಫ್ಯೂಷನ್ ಆಗಿರ್ಬೋದು, ಎರಡೂ ಕೂಡ ಕ್ರೇಜಿ ಸ್ಪೆಸಿಫಿಕೇಷನ್ ಆ ಒಂದು ಪ್ರೈಸ್ ರೇಂಜ್ಗೆ ಹೊಂದಿರುವಂಥದ್ದು ಆಯಿತಾ. 13,000 ರೂಪಾಯಿಗೆ moto G40ಯನ್ನು ನೀವು ಆರಾಮ ಪರ್ಚೇಸ್ ಮಾಡ್ಬೋದು. 120 ವಾಟ್ಸ್ನ ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 735, 64 MP ಕ್ಯಾಮ್ರಾ, 6,000 mAh ಕೆಪಾಸಿಟಿ ಬ್ಯಾಟ್ರಿ, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತೀನಿ ನಾನು. ಸೂಪರ್ ಆಗಿದೆ ಸ್ಪೆಸಿಫಿಕೇಷನ್ನು. ನನಗನ್ನಿಸ್ದಂಗೆ ಅಷ್ಟು ಕಡಿಮೆ ಬೆಲೆಗೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 732 ಹೊಂದಿರುವಂಥ ಪ್ರೋಸರ್ ಹೊಂದಿರುವಂಥ ಫೋನ್ ಸಿಗಲ್ಲ ನಿಮಗೆ. ಸೊ ಸೂಪರ್ ಆಗಿದೆ. ಮತ್ತು ಈ ಒಂದು ಫೋನ್ ಕೂಡ ಅಷ್ಟೇ, ನಿಮಗೆ 108 MP ಕ್ಯಾಮ್ರಾ ಜೊತೆಗೆ ಸಿಗ್ತಾ ಇರುವಂಥದ್ದು ಆಯಿತಾ. ನಿಮಗೆ 16,000 ರೂಪಾಯಿಗೆ ಒಂದು ಬ್ಯಾಂಕ್ ಆಫರ್ ರೆಡಿ ಮಾಡ್ಕೊಂಡ್ರಿ ಅಂತಂದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಸೂಪರ್ ಆಗಿದೆ. ಅದು ಕೂಡ ಮೋಟೋ ಬ್ರ್ಯಾಂಡಿಂಗ್ನ ಜೊತೆಗೆ ಬರ್ತಾ ಇರುವಂಥದ್ದು ಆಯಿತಾ. ಕ್ಲೀನ್ OS, ಪ್ರತಿಯೊಂದು ಸೂಪರ್ ಆಗಿದೆ. ಸೊ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ ಅಂತಂದರೆ, ಯೂಶ್ವಲಿ ತುಂಬ ಜನಕ್ಕೆ ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೋತೀನಿ, ನನಗಂತೂ ಮ್ಯಾಟ್ರ್ ಆಗಲ್ಲ. ಸೊ ನಾನಂತೀನಿ ಈ ಎರಡೂ ಫೋನ್ಗಳಲ್ಲಿ ಯಾವುದನ್ನು ಬೇಕಾದರೂ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ, ಸ್ಪೆಸಿಫಿಕೇಷನ್ ವೈಸು ಬೆಲೆಗೆ ತಕ್ಕಂಗೆ ನೀಡ್ತಾ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕನ್ನಡ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.